ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿನ ಪಶು ಪಾಲಕರ ಗಮನವನ್ನು ಸೆಳೆದು ಆ ದೇಶಗಳಿಗೆ ನಂತರದ ದಿನಗಳಲ್ಲಿ ಈ ತಳಿಗಳು ಹೆಚ್ಚಾಗಿ ರಫ್ತಾಗಿರೋದು ಕಂಡುಬರುತ್ತೆ. 19ನೇ ಶತಮಾನದ ಕೊನೆಯವರೆಗೂ ಕೃಷಿ ಉದ್ದೇಶಕ್ಕಾಗಿ ಈ ತಳಿಯನ್ನು ಬಳಸಲಾಗ್ತಿತ್ತು ಅನ್ನೋದು ತಿಳಿದು ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳಕೆಯಾಗ್ತಿದ್ದ ಈ ತಳಿ 1946ರಲ್ಲಿ 6.5 ಲಕ್ಷದಷ್ಟಿದ್ದು ಕೆಲವು ವರ್ಷಗಳ ಹಿಂದೆ ಕೇವಲ 285ಕ್ಕೆ ಇಳಿದಿರುವುದಾಗಿ ಅಂದಾಜಿಸಲಾಗಿತ್ತು. ಮತ್ತೊಂದು ಸಮೀಕ್ಷೆಯ ಪ್ರಕಾರ 2000 ಇಸ್ವಿಯಲ್ಲಿ ಇವುಗಳ ಸಂಖ್ಯೆ 5,000ಕ್ಕೂ ಹೆಚ್ಚಿದ್ದು, 2001ರ ಮತ್ತೊಂದು ಅಂಕಿಅಂಶದ ಪ್ರಕಾರ ಶುದ್ಧ ತಳಿಯ ಕೆಲವು ಅಂದರೆ 100ಕ್ಕೂ ಕಡಿಮೆ ಗೋವುಗಳು ಉಳಿದಿದ್ದು ಸ್ಪಷ್ಟವಾಗಿತ್ತು. ಹೀಗೆ ಇದು ಅತಿ ವೇಗವಾಗಿ ನಾಶವಾಗ್ತಿರೋದಕ್ಕೆ ಪ್ರಮುಖ ಕಾರಣ ರೈತರು ಕಿಲಾರಿ ತಳಿಗಳಿಗೆ ಮಾರು ಹೋಗೋದ್ರೊಂದಿಗೆ ಯಾಂತ್ರಿಕ ಕೃಷಿಗೆ ಆಸಕ್ತಿ ತೋರಿಸ್ತಿರೋದು ಮತ್ತು ಹೆಚ್ಚಿನ ಹಾಲು ಉತ್ಪಾದಿಸೋ ತಳಿಗಳಿಗೆ ಈ ತಳಿಯನ್ನು ತುಲನೆ ಮಾಡಿದ್ದು ಅಂತಾನೆ ಅಂದಾಜಿಸಲಾಗಿದೆ. ಇದರೊಂದಿಗೆ ಆಗಾಗ ಬಾಧಿಸ್ತಿದ್ದ ಬರಗಾಲದಂತಹ ವೈಪರೀತ್ಯ ಕಾರಣಗಳು ಸಹ ಇವುಗಳು ಕಣ್ಮರೆಯಾಗೋಕೆ ಕಾರಣ ಅಂತಲೂ ಹೇಳಲಾಗುತ್ತೆ.